ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರ್ಯಾಕ್ಟರ್ ವಾಕ್ ಚಾನಲ್. ನಾನು ನಿಮ್ಮ ಕಿಶನ್ ನೋಡಿ. ಇವತ್ತು ನಾನು ವಾಕಿಂಗ್ಗೆ ಬಂದಿದ್ದೀನಿ. ಸ್ವಲ್ಪ ESI ತೋರಿಸೋಣ ಅಂತ ಹೇಳಿ ನಿಮಗೆ, ಆಮೇಲೆ ಸ್ವಲ್ಪ ಹೊರಗಡೆ ಕೂಡ ಚಹಾ ಕುಡಿದು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಫ್ರೆಂಡ್ಸ್. ವಾಕಿಂಗ್ ಅಂದರೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ, ಆಮೇಲೆ ನಿಮ್ಮದೆಲ್ಲ ಬಾಡಿ ರಿಜ್ಯುನೇಟ್ ಆಗುತ್ತೆ ಫ್ರೆಂಡ್ಸ್. ತುಂಬ ಒಂದು ಒಳ್ಳೆ ಅನುಭವ ಕೊಡುತ್ತೆ. ವಾಕಿಂಗ್ ಮಾಡಲೇಬೇಕು ಡೈಲಿ. ನೋಡಿ ಫ್ರೆಂಡ್ಸ್, ಈಗ ನಿಮಗೆ ನಾನು ಕಲಬುರಗಿ ಹೆಂಗಿದೆ ತೋರಿಸ್ತೀನಿ ನೋಡಿ. ಈ ಥರ ಕಲಬುರಗಿ ಇದೆ. ಇದು ವೋಕ್ಸ್ ಎಲೈಟ್, ಆಮೇಲೆ ಪೆಟ್ರೋಲ್ ಪಂಪು, ಯಾವ ಥರ ರೋಡ್ ಇದೆ. ಮುಂಜಾನೆ 6:10 ಆಗಿದೆ. ಈಗ ಒಂದು 5:30-6 ಗಂಟೆ ನೀವು ವಾಕಿಂಗ್ ಹೋದರೆ ಒಳ್ಳೆ ಒಂದು ಗಾಳಿ ಸಿಗುತ್ತೆ ನಿಮಗೆ. ಆಮೇಲೆ ತುಂಬ ಅಟ್ಲೀಸ್ಟ್ ಒಂದು 2 ಕಿಲೋಮೀಟರ್ಸ್ ಆದರೂ ನೀವು ನಡಿಬೇಕು. 2 ಕಿಲೋಮೀಟರ್ಸ್ ನಡೆದ್ರೆ ಸ್ವಲ್ಪ ನಿಮಗೆ ಇನ್ನು ಆಯಾಸ ಆದರೂ ಕೂಡ ಫುಲ್ ಡೇ ನೀವು ರಿಜ್ಯುನೇಟ್ ಫೀಲ್ ಆಗ್ತೀರ. ಅದಕ್ಕೋಸ್ಕರ ವಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟು. ನಾನು ಆವಾಗ ಮಾತ್ರ ಮಾಡ್ತೀನಿ ವಾಕಿಂಗು. ನಾನೇ ಹೇಳ್ತಿದ್ದೀನಿ, ಬಟ್ ನಾನೇ ಮಾಡಲ್ಲ ವಾಕಿಂಗು. ನೋಡಿ ಫ್ರೆಂಡ್ಸ್, ವಾಕಿಂಗ್ ಮಾಡೋದ್ರಿಂದ ಮೈಯಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ. ಆಮೇಲೆ ಕೈಕಾಲುಗಳೆಲ್ಲ ಕಾರ್ಯನಿರತವಾಗಿ ಬೊಜ್ಜುಗಟ್ಟಿರೋದು ಅಥವಾ ಎಲ್ಲೆಲ್ಲಿ ರಕ್ತ ಪರಿಚಲನೆ ಆಗಿರಲ್ಲ ಅಲ್ಲೆಲ್ಲ ಕರೆಕ್ಟಾಗಿ ರಕ್ತ ಪರಿಚಲನೆ ಆಗಿ ಒಂದು ಒಳ್ಳೆ ದಿನ ಸ್ಟಾರ್ಟ್ ಆಗಿ ಫುಲ್ ಡೇ ನಾವು ಎನರ್ಜೆಟಿಕ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಹೆಲ್ದಿಯಾಗಿರ್ಬೇಕಂದ್ರೆ ವಾಕಿಂಗ್ ಮಾಡಬೇಕು, ಜಾಸ್ತಿ ನೀರು ಕುಡಿಬೇಕು, ಹಾಲು, ಚಹಾ, ಆಮೇಲೆ ಏನೇ ಹಾಲಿನ ಪದಾರ್ಥಗಳು ಕುಡಿಬಾರ್ದು. ಆಮೇಲೆ ರೈಸ್ ನೋಡಿ ಫ್ರೆಂಡ್ಸ್, ರೈಸ್ ಒಂದು ಡೇಂಜರ್ ಆಗೋಂಥ ಒಂದು ಪದಾರ್ಥ. ರೈಸ್ ಕೂಡ ಉಣ್ಬಾರ್ದು. ನೀವು ನಾರ್ಮಲಾಗಿ ಜೋಳದ ರೊಟ್ಟಿ, ಚಪಾತಿ, ನಾರ್ಮಲ್ ಬೆಂಡೆಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ, ಗೋಬಿ ಪಲ್ಯ, ಈವನ್ ಆಲೂ ಪಲ್ಯ ಕೂಡ ಉಣ್ಬಾರ್ದು ಜಾಸ್ತಿ. ಟೊಮೊಟೊ ಪಲ್ಯ, ಇವೆಲ್ಲ ಜಾಸ್ತಿ ದೇಹಕ್ಕೆ ಹಾನಿ ಮಾಡಿದಿರೋಂಥ ಪದಾರ್ಥಗಳು ಯಾವ ಅಂತಂದರೆ ಟೊಮಾಟೊ, ಗೋಬಿ, ಬೆಂಡೆ, ಚೌಳಿಕಾಯಿ. ನೋಡಿ ಫ್ರೆಂಡ್ಸ್, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹೆಲ್ತ್ ವಿಚಾರ ಬಂದಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಂದರೆ ಈಗ ನಾನು ವಾಕಿಂಗ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ಏನು ಹೇಳ್ಬೇಕಪ್ಪ ನಮ್ಮದು ವ್ಯೂವರ್ಸ್ಗೆ ಅಂತಂದರೆ ಇದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ನಿಮಗೆ ESI ತೋರಿಸ್ತೀನಿ ಅಂದಿದ್ದೀನಲ್ಲ, ESI ನೋಡಿ ಈ ಥರ ಇದೆ ನೋಡಿ ಫ್ರೆಂಡ್ಸ್. ESI ಈಗ ಯಾವ ಥರ ಇದೆ ನೋಡ್ಬೋದು. ಇದು ESIಯಲ್ಲಿ ನೋಡಿ ಫ್ರೆಂಡ್ಸ್, ESI ಮುಂದ್ಗಡೆ ಎಲ್ಲ ಭಾಳ ಹೋಟೆಲ್ಗಳಾಗಿದ್ದಾವೆ. ಇಲ್ಲಿ ರಾತ್ರಿ ನೋಡಿದ್ರೆ ಇಲ್ಲೆಲ್ಲ ಸ್ಟೂಡೆಂಟ್ಸು ಅವರು ಇವರು ಎಲ್ಲ ಒಂದು ಕಮರ್ಷಿಯಲ್ ಏರಿಯಾ ಆಗಿ ಮಾರ್ಪಟ್ಟಿದೆ. ಇದು ಎಲ್ಲ ತುಂಬ ಚೆನ್ನಾಗಿರೋ ಒಂದು ಹೋಟೆಲ್ಸ್ಗಳಿದ್ದಾವೆ. ಆಮೇಲೆ ಇಲ್ಲಿ ನಿಮಗೆ ಚಿಕ್ಕ ಚಹಾ ಹೋಟೆಲ್ಗಳು ಸಿಗುತ್ತವೆ. ಒಂದು ಕಾಲೇಜ್ಗೆ ಯಾವ ರೀತಿ ಬೇಕು ಆ ಥರ ನಿಮಗೆ ಇಲ್ಲಿ ಒಂದು ವಾತಾವರಣ ಸಿಗುತ್ತೆ. ಸಾಯಂಕಾಲ ನೀವು ಬಂದು ರಿಫ್ರೆಶ್ ಆಗ್ಬೋದು ಇಲ್ಲಿ. ಅಂದರೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಸಾಯಂಕಾಲ ಟೀ, ಚಹಾ, ಸ್ನ್ಯಾಕ್ಸು, ಆಮೇಲೆ ಇಲ್ಲಿ ಇವನ್ ಎಗ್ ರೋಲ್ಸು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಶೌರ್ಯ ಗ್ರ್ಯಾಂಡ್ ಈ ಥರ ಹೋಟೆಲ್ಸ್ ಇದ್ದಾವೆ. ಗ್ಲ್ಯಾಂಪು, ಸಾಗಾ ಈ ಥರ ಹೋಟೆಲ್ಸ್ ಇದ್ದಾವೆ. ಈ ಥರ ಒಂದು ಒಳ್ಳೆ ಏರಿಯಾ ಆಗಿ ಮಾರ್ಪಟ್ಟಿದೆ ಇದು. ಈಗ ನಾವು ESI ಒಳಗಡೆ ಹೋಗಿ ಸ್ವಲ್ಪ ನೋಡೋಣ ಯಾವ ಥರ ಬರುತ್ತೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಯಾವಾಗಲೂ ಕೂಡ ಒಂದು ಒಳ್ಳೆ ಹ್ಯಾಬಿಟ್ ಹಾಕೋಬೇಕು. ಅಂದರೆ ವಾಕಿಂಗ್ ಆಗಲಿ, ನೀರು ಕುಡಿಯೋದಾಗಲಿ, ಜಾಸ್ತಿ ಕರಿದ ಪದಾರ್ಥಗಳು ತಿನ್ನಬಾರ್ದು. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಲೈಕ್ ಆಲೂ ನಗೆಟ್ಸ್ ಎಲ್ಲ ತಿಂತೀವಿ ನಾವು. ಆಮೇಲೆ ಹಪ್ಪಳಗಳು, ಕರಿದ ಹಪ್ಪಳಗಳು ತಿನ್ನೋದಕ್ಕಿಂತ ಸುಟ್ಟ ಹಪ್ಪಳಗಳನ್ನ ತಿನ್ನಬೇಕು.
ಅಂದರೆ ಜಾಸ್ತಿ ಹೆಲ್ತ್ ಇಶ್ಯೂ ಆಗಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ದೋಸೆ ಕಿಂಗು ಅದು ಇದು ಅರೋಮಾ ಎಲ್ಲ ಇದೆ ಇಲ್ಲಿ. ಈ ಥರ ಹೋಟೆಲ್ಗಳು ತುಂಬ ಚೆನ್ನಾಗಿವೆ ಇಲ್ಲಿ. ನೋಡಿರಿ, ಅರೋಮಾ ಇದು ಸ್ಪೆಷಲ್. ಒಂದು ನಾವು ನಮ್ಮ ಫ್ಯಾಮಿಲಿ ಜೊತೆ ಜಾಸ್ತಿ ಹೋಗೋ ಒಂದು ಹೋಟೆಲ್ ಇದು. ಅಂದರೆ ನಾರ್ತ್ ಇಂಡಿಯನ್ ಫುಡ್ಡು, ಗೋಬಿ ಮಂಚೂರಿ, ಪನೀರ್, ಪಾಲಕ್, ಏನೇ ಒಂದು ನಾರ್ತ್ ಇಂಡಿಯನ್ ಫುಡ್ಸ್, ಚಹಾ, ಟೀ ಟೈಮ್, ನೋಡಿ ಯಾವ ಥರ ಹೋಟೆಲ್ಸ್ಗಳಿದ್ದಾವೆ ಇಲ್ಲಿ. ನೋಡಿರಿ ಫ್ರೆಂಡ್ಸ್, ಇಲ್ಲೆಲ್ಲ ಚಹಾ ಕುಡಿತಾ ಇದ್ದಾರೆ ಜನ. ಇಲ್ಲಿ ಲೋಟಸ್ ಅಂಥೇಳಿ ಹೋಟೆಲ್ ಇದೆ. ಕಾಂತಾ ಮೆಡಿಕಲ್ಸು ಒಂದು ಫುಲ್ ಡೆವಲಪ್ ಆಗಿರೋ ಏರಿಯಾ ಆಗಿದೆ ಇದು. ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ಈಗ ನಾವು ESI ಎಂಟ್ರಿಗೆ ಹೋಗೋಣ. ಯಾವ ಥರ ESIಯಲ್ಲಿ ಎಂಟ್ರಿ ಹೊಡೆದು ಯಾವ ಥರ ಬಿಲ್ಡಿಂಗ್ ಇದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಆಮೇಲೆ ಒಂದು ಟೀ ಕುಡಿಯೋಣ. ಹೋಗೋ ಟೈಮಲ್ಲಿ ಆ್ಯಕ್ಚುಲಿ ಟೀ ಕುಡಿಬಾರ್ದು ಅಂತೇಳಿ, ಬಟ್ ಟೀ ಕುಡಿತಾ ಇದ್ದೀನಿ. ನೋಡಿ, ಟೀ ಕುಡಿತೀವಿ. ಮನುಷ್ಯಂದು ಲಕ್ಷಣ ಟೀಗೆ ಯಾವ ಥರ ಅಡಿಕ್ಟ್ ಆಗಿದೆ ಅಂದರೆ ಜನ, ಇಂಗ್ಲೀಷರು ಬ್ರಿಟಿಷರು ನಮಗೆ ಟೀನ ಹಾಗೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಫ್ರೆಂಡ್ಸ್. ಇದು ESI ಎಂಟ್ರಿ. ಈಗ ನಾನು ಬ್ಯಾಕ್ ಕ್ಯಾಮ್ರಾಗೆ ಶಿಫ್ಟ್ ಆಗ್ತೀನಿ. ಅಂದರೆ ESI ತೋರಿಸ್ಬೇಕಲ್ಲ ನಿಮಗೆ, ಬ್ಯಾಕ್ ಕ್ಯಾಮ್ರಾಗೆ ಶಿಫ್ಟ್ ಆಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾವು ESIದಲ್ಲಿದ್ದೀವಿ. ಸ್ವಲ್ಪ ಅಲ್ಟ್ರಾ ವೈಡ್ಗೆ ಶಿಫ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾವ ಥರ ಬರುತ್ತೆ ಅಂಥೇಳಿ ಫುಟೇಜು. ಇರಲಿ, ಅಲ್ಟ್ರಾ ವೈಡಕ್ಕಿಂತ ಇದು ಏನು ಆಸ್ಮಾನ್ ಏನಿದೆಯಲ್ಲ, ಬೇಕೇ ಆಗಿಲ್ಲ. ಇದು ಆಲ್ರೆಡಿ ಅಲ್ಟ್ರಾ ವೈಡ್ ಲೆನ್ಸೇ ಇದು. ನೋಡಿ ಫ್ರೆಂಡ್ಸ್, ಇದು ಒಂದು ಗುಲ್ಬರ್ಗಾದಲ್ಲಿ ಫೇಮಸ್ ಆಗಿರೋವಂಥ ಒಂದು ಕಟ್ಟಡ ಇದು. ESI ಯಾವ ಥರ ಒಂದು ರಾಜರ ಅರಮನೆ ಥರ ಒಂದು ಫೀಲ್ ಕೊಡುತ್ತೆ ಇದು ಹಾಸ್ಪಿಟಲ್ಲು. ನೋಡಿರಿ, ಇಲ್ಲೆಲ್ಲ ರೋಡ್ಸು ಯಾವ ಥರ ಇವೆ ಇಲ್ಲಿ ನೋಡ್ಬೋದು. ಆಮೇಲೆ ಈ ಥರ ಒಂದು ಒಳ್ಳೆ ಅನುಭವ ಇದೆ. ಪಾರ್ಕಿಂಗ್ ಸ್ಪೇಸ್ ಇದೆ. ಅಲ್ಲೆಲ್ಲ ನೋಡ್ತಾ ಇದ್ದಾರೆ. ನೋಡಲಿ, ಈ ಥರ ಬರುತ್ತಿದ್ದು. ಎಲ್ಲ ಒಂದೇ ಮಾದರಿ ಕಟ್ಟಡ ಇದೆ. ಇವು ಒಂದು ನೋಡಿದ್ರೆ ಎಲ್ಲ ನೋಡ್ದಂಗೆ ಇರುತ್ತದು. ಆಲ್ಮೋಸ್ಟು ಎಲ್ಲ ಸೇಮ್ ಇವೆ. ನೋಡಿರಿ ಫ್ರೆಂಡ್ಸ್, ಯಾವ ಥರ ಒಂದು ಮೇನ್ ಬಿಲ್ಡಿಂಗ್ ಇದೆ ಇದು. ಸೆಂಟ್ರಲ್ಲಿ ಮೇನ್ ಬಿಲ್ಡಿಂಗ್ ಈ ಥರ ಇದೆ ಇದು.
ಅಲ್ಟ್ರಾ ವೈಡ್ ಆ್ಯಂಗಲ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾಕೋ ಅಲ್ಟ್ರಾ ವೈಡ್ ಆ್ಯಂಗಲ್ ಬರ್ತಾಯಿಲ್ಲ ಫ್ರೆಂಡ್ಸು, 10 ಲಾಗ್ ಬಿಟ್ಟು ಎಮ್ಮಲ್ಲಿ. ಅದಕ್ಕೋಸ್ಕರ ಇದೇ ಥರ ತೋರಿಸ್ತೀನಿ ನೋಡಿ. ಇದು ಮೇನ್ ಬಿಲ್ಡಿಂಗ್, ಸೆಂಟ್ರ್ ಬಿಲ್ಡಿಂಗು ನೋಡಿ ಫ್ರೆಂಡ್ಸ್. ಇದು ಲಾಸ್ಟ್ ಬಿಲ್ಡಿಂಗು ಈ ಥರ ಇದೆ. ಅದು ಅಂದರೆ ಸೆಂಟ್ರ್ ಬಿಲ್ಡಿಂಗ್ ತೋರಿಸಿದ್ದೀನಿ, ಆಮೇಲೆ ಅಲ್ಲಿ ಲಾಸ್ಟ್ ಬಿಲ್ಡಿಂಗು 1 2 3 ಈ ಥರ ಇವೆ ಫ್ರೆಂಡ್ಸು. ಒಂದು ಬಹಳ ಅದ್ಭುತವಾದ ಕಟ್ಟಡನ ಮಾಡಿದ್ದಾರೆ ಇಲ್ಲಿ, ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಆಮೇಲೆ ಪಾರ್ಕಿಂಗ್ ಸ್ಪೇಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ನೋಡಿ, ಈ ಕಡೆ ಎಲ್ಲ ಪಾರ್ಕಿಂಗ್ ಸ್ಪೇಸ್ ಇದೆ. ವಾಕಿಂಗ್ ಮಾಡೋಕ್ಕೆ ಒಂದು ಅದ್ಭುತವಾದ ಜಾಗ ಫ್ರೆಂಡ್ಸ್ ಇದು. ನೀವು ಮುಂಜಾನೆ ವಾಕಿಂಗ್ ಬಂದರೆ ಒಂದು ಇದು ಸಿಗುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ನಾವು ವಾಪಸ್ ಹೋಗೋಣ. ದಾರೀಲಿ ಚಹಾ ಸವಿಯೋಣ. ಚಹಾ ಹೆಲ್ತಿಗೆ ಒಳ್ಳೆಯದು. ಇಲ್ಲದೇ ಇದ್ದರೂ ಕೂಡ ಚಹಾ ಹೆಲ್ತಿಗೆ ಒಳ್ಳೆಯದು ಇಲ್ಲದೇ ಇದ್ದರೂ ಕೂಡ ನಾವು ಚಹಾನ ಸವಿತಾ ಇದ್ದೀವಿ. ಯಾಕಂದರೆ ಉತ್ತರ ಕರ್ನಾಟಕದವ್ರು ನಾವು ಸ್ವಲ್ಪ ಚಹಾ ರಾಟಿ ಜಾಸ್ತಿ ದೂರ ಹೋಗಲ್ಲ, ಬೇಗ ನಮಗೆ ಬಿಟ್ಟು ಹೋಗಲ್ಲ. ನೋಡೋಣ, ಚಹಾ ಕುಡೋಣ, ಆಮೇಲೆ ಮನೆಗೆ ಹೋಗ್ಬಿಡೋಣ ಫ್ರೆಂಡ್ಸ್. ಸ್ವಲ್ಪ ನಾವು ಇಂಥ ಗೆಜೆಟ್ಸ್ಗಳನ್ನ ಹಿಡ್ಕೊಂಡು ಬಂದಾಗ ಸೆಕ್ಯೂರಿಟಿ ಸ್ವಲ್ಪ ನಮ್ಮನ್ನೇ ನೋಡುತ್ತೆ ಫ್ರೆಂಡ್ಸು. ಅಂದರೆ ಸೆಕ್ಯೂರಿಟಿ ಏನು ಜನ ಇರ್ತಾರಲ್ಲ, ನಮ್ಮನ್ನೇ ನೋಡ್ತಾರೆ ಏನು ಮಾಡ್ತಾಯಿದ್ದಾನಪ್ಪ ಅವನು ಅಂಥೇಳಿ. ಸೊ ಪಬ್ಲಿಕ್ ವ್ಲಾಗಿಂಗ್ನಲ್ಲಿ ಸ್ವಲ್ಪ ಪಬ್ಲಿಕ್ ವ್ಲಾಗಿಂಗ್ ಒಂದು ಇದರಲ್ಲೇ ಬರುತ್ತಿದ್ದು. ಆವಾಗ ನೀವು ಸ್ವಲ್ಪ ಜನರನ್ನು ನೋಡಿ, ಕ್ಯಾಮ್ರಾ ಕೂಡ ಸಣ್ಣದಾಗಿರೋದ್ರಿಂದ ಸ್ವಲ್ಪ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಯಾವುದೇ ಒಂದು ಇಶ್ಯೂಸ್ ಇರೋಲ್ಲ. ಈ ಥರ ನಾವು ಸ್ವಲ್ಪ ದೂರ ಹಿಡಿದ್ರು ಈ ಥರ ಪರ್ಸ್ಪೆಕ್ಟಿವ್ ಬರುತ್ತೆ. ಎಸ್ ಅಪೋಸಿಟಲ್ಲಿ ಈ ಥರ ಹೋಟೆಲ್ಸ್ಗಳಾಗಿವೆ. ಆಮೇಲೆ ಮುಂದೆ ವಿಜೇತ ಅಂಥೇಳಿ ಒಂದು ಚಹಾ ಅಂಗಡಿ ಇದೆ, ಅಲ್ಲೇ ಚಹಾ ಕುಡಿಯೋಣ ನಾವು. ಓಕೆ ಫ್ರೆಂಡ್ಸ್, ಈಗ ಚಹಾ ಕುಡಿಯೋ ಸಮಯ ನೋಡ್ರಿ. ವಿಜೇತ ಒಂದು ಚಹಾ ಕೊಡ್ರಿ. ಚಹಾ ಚಹಾ ಸೂಪರ್ ಆಗಿತ್ತು ಫ್ರೆಂಡ್ಸ್. ದುಡ್ಡು ಕೊಡೋ ಸಮಯ.
ಸರಿ ದುಡ್ಡು ಎಷ್ಟು ಕೊಟ್ಟಿದ್ದೀನೋ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಎಷ್ಟು ಕೊಟ್ಟಿದ್ರು ಅದು ಎಣಿಸಿಲ್ಲ, ಯಾಕಂದರೆ ಕ್ಯಾಮ್ರಾ ಶೂಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ನಾನು. ಓಕೆ ಫ್ರೆಂಡ್ಸ್, ಈಗ ನಮ್ಮದು ವಾಕಿಂಗ್ ಮುಗೀತು, SI ದರ್ಶನ ಮುಗೀತು, ಚಹಾ ಕುಡಿದ್ವಿ, ಎಲ್ಲ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೈನ್.